ಫ್ರಾಂಕ್ಫರ್ಟ್, ಮ್ಯೂನಿಕ್ ಹಾಗೆ ಬರ್ಲಿನ್ಗಳಲ್ಲಿ ನಮ್ಮ ಕನ್ನಡಿಗರು ಹೇಗೆ ಬದುಕ್ತಾ ಇದ್ದಾರೆ? ಸಾವಿರಾರು ಮೈಲಿ ದೂರದ ಪಶ್ಚಿಮದ ಮಣ್ಣಿನಲ್ಲಿ ಕನ್ನಡದ ಭಾಷೆ, ಸಂಸ್ಕೃತಿ ಹಾಗೆ ಬಾಂಧವ್ಯವನ್ನ ಯಾವ ರೀತಿ ಜೀವಂತವಾಗಿಟ್ಟಿದ್ದಾರೆ? ಹೊಸದಾಗಿ ಜರ್ಮನಿಗೆ ಬರೋ ಎಂಜಿನಿಯರ್ಗಳು ಹಾಗೆ ವಿದ್ಯಾರ್ಥಿಗಳಿಗೆ ಈ ಸಮುದಾಯ ಯಾವ ರೀತಿ ದಾರಿದೀಪ ಆಗಿದೆ? ನವೆಂಬರ್ ಬಂತು ಅಂದ್ರೆ ಸಾಕು, ಫ್ರಾಂಕ್ಫರ್ಟ್ ಹಾಗೇನೆ ಮ್ಯೂನಿಕ್ಗಳ ಬೃಹತ್ ಸಭಾಂಗಣಗಳಲ್ಲಿ ನೂರಾರು ಕನ್ನಡಿಗರು ಒಂದಾಗ್ತಾರೆ. ಕರ್ನಾಟಕದ ಕೆಂಪು ಹಳದಿ ಧ್ವಜ ಬಾನಾಡಿಯಲ್ಲಿ ಹಾರಾಡುತ್ತೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ತಂತ್ರಜ್ಞಾನ, ಎಂಜಿನಿಯರಿಂಗ್ ಹಾಗೆ ಆಧುನಿಕ ಜಗತ್ತಿನ ಮುಂಚೂಣಿಯಲ್ಲಿರೋ ಯುರೋಪ್ನ ಮಹಾನ್ ದೇಶ ಅಂದ್ರೆ ಅದು ಜರ್ಮನಿ. ಅಲ್ಲಿನ ಪ್ರಸಿದ್ಧ ನಗರಗಳಾದ ಫ್ರಾಂಕ್ಫರ್ಟ್, ಮ್ಯೂನಿಕ್ ಹಾಗೆ ಬರ್ಲಿನ್ಗಳಲ್ಲಿ ನಮ್ಮ ಕನ್ನಡಿಗರು ಹೇಗೆ ಬದುಕ್ತಾ ಇದ್ದಾರೆ? ಸಾವಿರಾರು ಮೈಲಿ ದೂರದ ಪಶ್ಚಿಮದ ಮಣ್ಣಿನಲ್ಲಿ ಕನ್ನಡದ ಭಾಷೆ, ಸಂಸ್ಕೃತಿ ಹಾಗೆ ಬಾಂಧವ್ಯವನ್ನ ಯಾವ ರೀತಿ ಜೀವಂತವಾಗಿಟ್ಟಿದ್ದಾರೆ? ಕೇವಲ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದಷ್ಟೇ ಅಲ್ಲದೆ ಜರ್ಮನಿಯ ಕಾನೂನುಬದ್ಧ ಸಂಸ್ಥೆಗಳಾಗಿ ಬೆಳೆದು ನಿಂತಿರೋ ಕನ್ನಡ ಕೂಟಗಳು ಯಾವ ರೀತಿ ಕೆಲಸ ಮಾಡುತ್ತವೆ? ಹೊಸದಾಗಿ ಜರ್ಮನಿಗೆ ಬರೋ ಎಂಜಿನಿಯರ್ಗಳು ಹಾಗೆ ವಿದ್ಯಾರ್ಥಿಗಳಿಗೆ ಈ ಸಮುದಾಯ ಯಾವ ರೀತಿ ದಾರಿದೀಪ ಆಗಿದೆ? ಇದೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊನೆ ತನಕ ಈ ವಿಡಿಯೋ ನೋಡಿ. ಜರ್ಮನಿಯಲ್ಲಿ ಕನ್ನಡ ಸಂಘಟನೆಗಳು ಬರೀ ಒಂದು ನೆಟ್ವರ್ಕ್ ಅಲ್ಲ, ಅದೊಂದು ವಿಸ್ತಾರವಾದ ಕನ್ನಡಿಗರ ಕುಟುಂಬ. ಪ್ರಮುಖವಾಗಿ 3 ಪ್ರಮುಖ ವಲಯಗಳಲ್ಲಿ ಈ ಕೂಟಗಳು ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡುತ್ತವೆ. ಅದರಲ್ಲಿ ಮೊದಲನೇದು ಫ್ರಾಂಕ್ಫರ್ಟ್ ಹಾಗೇನೆ ರೈನ್ ಮೇನ್ ವಲಯ ಅಂತ ಬಂದಾಗ, ಜರ್ಮನಿಯ ರಾಜಧಾನಿ ಅಂತ ಕರೆಸಿಕೊಳ್ಳೋ ಫ್ರಾಂಕ್ಫರ್ಟ್ ಸುತ್ತಮುತ್ತಲಿನ ರೈನ್ ಮೇನ್ ಪ್ರದೇಶದಲ್ಲಿ ರೈನ್ ಮೇನ್ ಕನ್ನಡ ಸಂಘ ಅತ್ಯಂತ ಬಲವಾಗಿ ನೆಲೆಯೂರಿದೆ. ಜರ್ಮನಿಯ ಕಾನೂನಿನ ಅಡಿ ನೋಂದಾಯಿತ ಸಂಸ್ಥೆಯಾಗಿರೋ ಏಂಜೆಟ್ ರೈಂಜ್ನರ್ ವೆರೈನ್ ಈ ಸಂಘ ಕಳೆದ 1 ದಶಕಕ್ಕೂ ಹೆಚ್ಚು ಕಾಲದಿಂದ ಸಾವಿರಾರು ಕನ್ನಡಿಗರನ್ನ ಒಂದು ಮಾಡಿದೆ. ಇನ್ನೊಂದು ಮ್ಯೂನಿಕ್ ಹಾಗೆ ಬವೇರಿಯಾ ವಲಯ. ಇಲ್ಲಿ ದಕ್ಷಿಣ ಜರ್ಮನಿಯ ಅತ್ಯಂತ ಸುಂದರ ನಗರ ಅಂತ ಕರೆಸಿಕೊಳ್ಳೋ ಮ್ಯೂನಿಕ್, ತಾಂತ್ರಿಕ ಪ್ರಗತಿ ಹಾಗೆ ಸುಂದರ ಪ್ರಕೃತಿಗೆ ಹೆಸರಾದ ಈ ನಗರಗಳಲ್ಲಿ ಮ್ಯೂನಿಕ್ ಕನ್ನಡಿಗರು ಅತ್ಯಂತ ಚಟುವಟಿಕೆಯಿಂದ ಕೂಡಿದ ಸಮುದಾಯ ಅಂತ ಕರೆಸಿಕೊಳ್ಳುತ್ತೆ. ಪ್ರಜಾಸತ್ತಾತ್ಮಕ ಶೈಲಿಯಲ್ಲಿ ಚುನಾವಣೆಗಳನ್ನು ನಡೆಸಿ ಕಾರ್ಯಕಾರಿ ಸಮಿತಿಯನ್ನ ಆಯ್ಕೆ ಮಾಡಿಕೊಂಡು ಅತ್ಯಂತ ಪಾರದರ್ಶಕವಾಗಿ ಆಡಳಿತ ನಡೆಸೋ ವ್ಯವಸ್ಥೆ ಇಲ್ಲಿದೆ. ಇನ್ನು ಬರ್ಲಿನ್ ಹಾಗೆ ಉತ್ತರ ಜರ್ಮನಿ. ಈ ಕಡೆ ಬಂದರೆ ಜರ್ಮನಿಯ ರಾಜಧಾನಿ ಬರ್ಲಿನ್ ಶೈಕ್ಷಣಿಕ ಹಾಗೆ ಸ್ಟಾರ್ಟ್ಅಪ್ಗಳ ಕೇಂದ್ರ. ಇಲ್ಲಿ ನೂರಾರು ಕನ್ನಡಿಗ ಯುವಜನರು, ವಿದ್ಯಾರ್ಥಿಗಳು ಹಾಗೆ IT ಉದ್ಯೋಗಿಗಳು ಒಟ್ಟಾಗಿ ಸಣ್ಣ ದೊಡ್ಡ ಸಭೆ ಸಮಾರಂಭಗಳನ್ನು ಆಯೋಜನೆ ಮಾಡ್ತಾ ಉತ್ತರ ಜರ್ಮನಿಯಲ್ಲಿ ಕನ್ನಡದ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ಈ ಕೂಟಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಅಂತ ಹೇಳೋದಾದರೆ, ಜರ್ಮನಿಯ ನಿಯಮಾವಳಿಗಳ ಪ್ರಕಾರ ಪ್ರತಿಯೊಂದು ಸಂಸ್ಥೆ ಕೂಡ ಪ್ರಜಾಸತ್ತಾತ್ಮಕವಾಗಿ ನಡೆಯುತ್ತೆ. ವಾರ್ಷಿಕ ಸಾಮಾನ್ಯ ಸಭೆ, ಪಾರದರ್ಶಕ ಆಯವ್ಯಯ ಲೆಕ್ಕಪತ್ರ ಸಲ್ಲಿಕೆ ಹಾಗೆ ವಾರ್ಷಿಕ ಸದಸ್ಯತ್ವದ ಮೂಲಕ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೆ ಕುಟುಂಬಗಳಿಗೆ ಪ್ರತ್ಯೇಕ ಸದಸ್ಯತ್ವ ಶುಲ್ಕಗಳನ್ನು ನಿಗದಿಪಡಿಸಿ ಸಂಸ್ಥೆಯ ನಿಧಿಯನ್ನು ನಿರ್ವಹಿಸ್ತಾರೆ. ಜರ್ಮನಿ ಅಂದರೆ ತಕ್ಷಣ ನೆನಪಾಗೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್, IT ಹಾಗೆ ಸಂಶೋಧನೆ. ಕರ್ನಾಟಕದಿಂದ ಬಂದಿರುವಂಥ ನೂರಾರು ಎಂಜಿನಿಯರ್ಗಳು ಈಗ ಬಾಷ್, GFK, BMW, ಜಿಮೆನ್ಸ್, SAP ನಂತಹ ದೈತ್ಯ ಕಂಪನಿಗಳಲ್ಲಿ ಅತ್ಯುನ್ನತ ಹುದ್ದೆಗಳಲ್ಲಿದ್ದಾರೆ. ಈ ಎಂಜಿನಿಯರ್ಗಳ ಸಮುದಾಯ ಕನ್ನಡ ಕೂಟಗಳಿಗೆ ಬೆನ್ನೆಲುಬಾಗಿ ನಿಂತಿದೆ. ನೆಟ್ವರ್ಕಿಂಗ್ ಹಾಗೆ ಕೆರಿಯರ್ ಗೈಡೆನ್ಸ್ ಅನ್ನು ಕೊಡ್ತಾರೆ. ಯಾಕೆಂದರೆ ಹೊಸದಾಗಿ ಜರ್ಮನಿಗೆ ಬರೋ ಭಾರತೀಯ ಇಂಜಿನಿಯರ್ಗಳಿಗೆ, ವಿಶೇಷವಾಗಿ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳು, ರೆಸ್ಯೂಮ್ ರೆಡಿ ಮಾಡೋದು ಹಾಗೆ ಜರ್ಮನ್ ಕಂಪನಿಗಳ ಸಂಸ್ಕೃತಿಗೆ ಒಗ್ಗಿಕೊಳ್ಳೋದ್ರ ಬಗ್ಗೆ ಹಿರಿಯ ಕನ್ನಡ ಇಂಜಿನಿಯರ್ಗಳು ಮಾರ್ಗದರ್ಶನ ಕೊಡ್ತಾರೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಸಪೋರ್ಟ್ ಸಿಗುತ್ತೆ ಇವ್ರ ಕಡೆಯಿಂದ. ಪ್ರತಿ ವರ್ಷ ಜರ್ಮನಿಯ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿಗೆ ನೂರಾರು ಕನ್ನಡಿಗ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಅಂತ ಬರ್ತಾರೆ. ಅವರಿಗೆ ಸೂಕ್ತ ವಸತಿ ಹುಡುಕೋದು, ಸಿಟಿ ನೋಂದಣಿ ಕೆಲಸ ಆಗಿರಬಹುದು, ಆರೋಗ್ಯ ವಿಮೆ ಹಾಗೆ ಅರೆಕಾಲಿಕ ಉದ್ಯೋಗಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ಕೂಟಗಳ ವಾಟ್ಸ್ಆ್ಯಪ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ಗಳು ತಕ್ಷಣದ ಸಹಾಯ ಹಸ್ತ ಚಾಚುತ್ತವೆ. ಕರ್ನಾಟಕ ಜರ್ಮನಿ ಬಿಸ್ನೆಸ್ ಕನೆಕ್ಟ್ ಕೂಡ ಚೆನ್ನಾಗಿದೆ. ಯಾಕೆಂದರೆ ಜರ್ಮನಿಯಲ್ಲಿರುವಂಥ ಕೆಲವು ಕನ್ನಡ ಕೂಟಗಳು ಜರ್ಮನಿಯ ಭಾರತೀಯ ರಾಯಭಾರ ಕಚೇರಿಗಳ ಜೊತೆ ಕೈ ಜೋಡಿಸಿ ಕರ್ನಾಟಕ ಬಿಸ್ನೆಸ್ ಡೇ ನಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತವೆ. ಇದು ಜರ್ಮನ್ ಉದ್ಯಮಿಗಳು ಹಾಗೆ ಕರ್ನಾಟಕದ ತಂತ್ರಜ್ಞರ ನಡುವೆ ಹೊಸ ಉದ್ಯಮ ಸೇತುವೆಯನ್ನು ನಿರ್ಮಿಸೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಇನ್ನು ಜರ್ಮನಿಯ ಚಳಿ ಹಾಗೆಯೇ ಮಂಜಿನ ವಾತಾವರಣದ ಮಧ್ಯೆ ಕೂಡ ಕನ್ನಡ ಕೂಟಗಳ ಸಾಂಸ್ಕೃತಿಕ ಚಟುವಟಿಕೆಗಳು ಕರುನಾಡಿನ ಬಿಸಿಯನ್ನ, ಪ್ರೀತಿಯನ್ನ ತಂದಿಡುತ್ತೆ. ಇನ್ನು ಕನ್ನಡ ರಾಜ್ಯೋತ್ಸವದ ಆಚರಣೆ ಅಂತ ಬಂದರೆ, ನವೆಂಬರ್ ಬಂತು ಅಂದರೆ ಸಾಕು, ಫ್ರಾಂಕ್ಫರ್ಟ್ ಹಾಗೇನೆ ಮ್ಯೂನಿಕ್ಗಳ ಬೃಹತ್ ಸಭಾಂಗಣಗಳಲ್ಲಿ ನೂರಾರು ಕನ್ನಡಿಗರು ಒಂದಾಗ್ತಾರೆ. ಕರ್ನಾಟಕದ ಕೆಂಪು ಹಳದಿ ಧ್ವಜ ಬಾನಾಡಿಯಲ್ಲಿ ಹಾರಾಡುತ್ತೆ.
500ಕ್ಕೂ ಹೆಚ್ಚು ಕನ್ನಡಿಗರು ಭಾಗವಹಿಸೋ ಈ ಸಮಾರಂಭದಲ್ಲಿ ಯಕ್ಷಗಾನ, ರೂಪಕಗಳು, ಕಂಸಾಳೆ ಮತ್ತು ಶಾಲಾ ಮಕ್ಕಳ ಸಾಂಸ್ಕೃತಿಕ ನೃತ್ಯಗಳು ನೆರೆದಿರೋರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ಇನ್ನು ಯುಗಾದಿ ಹಬ್ಬ, ಗಣೇಶೋತ್ಸವ ಅಂದ್ರೆ ಕೇಳಬೇಕಾ? ಸಾಂಪ್ರದಾಯಿಕ ಉಡುಗೆಯಾದ ರೇಷ್ಮೆ ಸೀರೆ, ಪಂಚೆ ಉಟ್ಟು ಬರೋ ಕನ್ನಡಿಗರು ಜರ್ಮನ್ನಲ್ಲಿದ್ರೂ ಕೂಡ ನಮ್ಮ ಹಬ್ಬಗಳ ಕಳೆ ಕುಂದದ ರೀತಿ ಆಚರಿಸ್ತಾರೆ. ವಿಶೇಷ ಅಂತ ಅಂದ್ರೆ ಹಬ್ಬದ ದಿನಗಳಲ್ಲಿ ಶುದ್ಧ ಸಾಂಪ್ರದಾಯಿಕ ಬಾಳೆ ಎಲೆ ಊಟವನ್ನ ಬಡಿಸಲಾಗುತ್ತೆ. ಮೈಸೂರು ಪಾಕ್, ಹೋಳಿಗೆ, ಕೋಸಂಬರಿ, ಚಿತ್ರಾನ್ನದ ಸವಿ ಜರ್ಮನ್ ಮಣ್ಣಿನಲ್ಲೂ ಕೂಡ ಸಿಗೋ ಹಾಗೆ ಕೂಟದ ಸ್ವಯಂ ಸೇವಕರು ಶ್ರಮಿಸ್ತಾರೆ. ಇನ್ನು ಸಮ್ಮರ್ ಫೆಸ್ಟ್ ಮತ್ತು ಕ್ರೀಡಾಕೂಟಗಳು ಅಂತ ಬಂದಾಗ ಜರ್ಮನಿಯಲ್ಲಿ ಬೇಸಿಗೆ ಕಾಲದಲ್ಲಿ ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಕೂಟಗಳು ಸಮ್ಮರ್ ಫೆಸ್ಟ್ ಹಾಗೇನೆ ಒಂದಷ್ಟು ಕ್ರೀಡಾಕೂಟಗಳನ್ನ ಆರ್ಗನೈಸ್ ಮಾಡ್ತಾವೆ. ಕ್ರಿಕೆಟ್, ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ಹಾಗೆ ಪಿಕ್ನಿಕ್ಗಳ ಮೂಲಕ ಕನ್ನಡಿಗ ಕುಟುಂಬಗಳು ತಮ್ಮ ವಾರಾಂತ್ಯವನ್ನ ಅತ್ಯಂತ ಖುಷಿಯಿಂದ ಕಳೀತಾರೆ. ಇನ್ನು ವಿದೇಶಗಳಲ್ಲಿ ನೆಲೆಸಿರೋ ಹೆತ್ತವರಿಗೆ ಇರೋ ದೊಡ್ಡ ಚಿಂತೆ ಅಂತಂದ್ರೆ ತಮ್ಮ ಮಕ್ಕಳು ಮಾತೃಭಾಷೆಯಿಂದ ದೂರವಾಗ್ತಾರಾ ಅನ್ನೋದು. ಆದರೆ ಜರ್ಮನಿಯ ಕನ್ನಡ ಕೂಟಗಳು ಈ ಸವಾಲನ್ನು ಅತ್ಯಂತ ಯಶಸ್ವಿಯಾಗಿ ಫೇಸ್ ಮಾಡಿವೆ. ಕನ್ನಡ ಕಲಿ ಯೋಜನೆಯ ಮೂಲಕ ಜರ್ಮನಿಯಲ್ಲಿ ಬೆಳೀತಾ ಇರೋ ಕನ್ನಡಿಗ ಮಕ್ಕಳಿಗೆ ಕನ್ನಡ ಮಾತನಾಡುವುದಕ್ಕೆ, ಓದೋದಕ್ಕೆ ಹಾಗೆ ಬರೆಯೋದಕ್ಕೆ, ಕನ್ನಡ ಕಲಿಸೋದಕ್ಕೆ ಈ ಶಾಲೆಗಳನ್ನು ಶುರು ಮಾಡಿದ್ದಾರೆ. ಕನ್ನಡ ಅಕಾಡೆಮಿ ಹಾಗೆ ಸ್ಥಳೀಯ ಸ್ವಯಂ ಸೇವಕ ಶಿಕ್ಷಕರ ಸಹಯೋಗದೊಂದಿಗೆ ಪ್ರತಿ ವಾರಾಂತ್ಯದಲ್ಲಿ ಉಚಿತವಾಗಿ ಅಥವಾ ಕನಿಷ್ಠ ಶುಲ್ಕದಲ್ಲಿ ತರಗತಿಗಳನ್ನು ನಡೆಸ್ತಾರೆ. ನೂರಾರು ಮಕ್ಕಳು ಇಂದು ಜರ್ಮನ್ ಭಾಷೆ ಜೊತೆಗೆ ಕನ್ನಡವನ್ನು ಕೂಡ ಸಲೀಸಾಗಿ ಮಾತನಾಡ್ತಾ ಇರೋದು ಈ ಯೋಜನೆಗೆ ಸಿಕ್ಕಿರೋ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಇನ್ನು ಜ್ಞಾನದೀಪ ಪುಸ್ತಕ ನಿಧಿ ಅಂತ ಕನ್ನಡ ಸಾಹಿತ್ಯವನ್ನ ಪ್ರೀತಿಸೋರಿಗಾಗಿ ಡಿಜಿಟಲ್ ಮತ್ತು ಭೌತಿಕ ಪುಸ್ತಕ ಲೈಬ್ರರಿಗಳನ್ನು ಕೂಟಗಳು ನಿರ್ವಹಿಸುತ್ತವೆ. ಕುವೆಂಪು, ಶಿವರಾಮ ಕಾರಂತ, ಎಸ್.ಎಲ್. ಭೈರಪ್ಪ ಅವರಿಂದ ಹಿಡಿದು ಆಧುನಿಕ ಲೇಖಕರ ಪುಸ್ತಕಗಳು ಜರ್ಮನಿಯ ಕನ್ನಡಿಗರ ಮನೆಗಳನ್ನು ತಲುಪ್ತಾ ಇವೆ. ತಾಯ್ನಾಡಿನಿಂದ ಸಾವಿರಾರು ಮೈಲಿ ದೂರದಲ್ಲಿದ್ದರೂ ಸಂಪೂರ್ಣ ಭಿನ್ನ ಸಂಸ್ಕೃತಿ ವಾತಾವರಣದ ಮಧ್ಯೆ ಕೂಡ ಜರ್ಮನಿಯ ಕನ್ನಡಿಗರು ಕಟ್ಕೊಂಡಿರುವಂತಹ ಈ ಬಾಂಧವ್ಯದ ಕೊಂಡಿ ನಿಜಕ್ಕೂ ಶ್ಲಾಘನೀಯ. ಫ್ರಾಂಕ್ಫರ್ಟ್ನ ರೈನ್ ಮೇನ್ ಸಂಘ ಇರಲಿ, ಮ್ಯೂನಿಕ್ ಕನ್ನಡಿಗರಿರಲಿ ಅಥವಾ ಬರ್ಲಿನ್ನ ಯುವ ಜನರಿರಲಿ, ಪ್ರತಿಯೊಬ್ಬರೂ ತಮ್ಮ ವೃತ್ತಿಪರ ಜೀವನದ ಒತ್ತಡದ ಮಧ್ಯೆಯೂ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ಸಮಯವನ್ನ ಮೀಸಲಿಡುತ್ತಿದ್ದಾರೆ. ಇಂಜಿನಿಯರಿಂಗ್ ಕ್ಷೇತ್ರದಿಂದ ಹಿಡಿದು ಕಲೆ, ಸಾಹಿತ್ಯದ ತನಕ ಜರ್ಮನಿಯಲ್ಲಿ ಕನ್ನಡದ ಕೀರ್ತಿಯನ್ನ ಎತ್ತಿ ಹಿಡಿತಾ ಇರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ನಮ್ಮದೊಂದು ನಮನ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.